ಒಂದು ಸುಮಟೋ ಸೇರಿದಂತೆ 4 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ರಾಮುಲು ಜೊತೆ ಬಿಜೆಪಿ ಇದೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಘಟನೆಗೂ ಬಿಜೆಪಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಬಳ್ಳಾರಿಯಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಈ ಘಟನೆಗೂ ಬಿಜೆಪಿಗೂ ಯಾವ ಸಂಬಂಧ ಇಲ್ಲ. ಇದು ಪೂರ್ವ ಪ್ರಾಯೋಜಿತ ಕೃತ್ಯ. ಸಾವಿರಾರು ಜನರನ್ನ ಕರೆತಂದು ಗಲಾಟೆ ಮಾಡಿಸಿದ್ದಾರೆ. ಫೈರ್ ಮಾಡಿದ್ದು ನೀವೇ, ಸತ್ತು ಬಿದ್ದಿದ್ದು ಕಾಂಗ್ರೆಸ್ ಕಾರ್ಯಕರ್ತ. ರಿಪಬ್ಲಿಕ್ ಬಳ್ಳಾರಿ ಕಾಂಗ್ರೆಸ್ ಅಂತ ನೀವು ಒಪ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಚಿಟ್ಚಾಟ್ ನಡೆಸಿದ್ದಾರೆ. ಯಾವೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಎಂದು ಕಂಡು ಕೇಳಿರದಂತ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದು ಹೋಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಸರ್, ರೆಡ್ಡಿ ಮತ್ತೆ ರಾಮುಲು ಅವರ ಜೊತೆ ಈಗ ಬಿಜೆಪಿ ಇದೆಯಾ? ಖಂಡಿತ ಇದೆ, ಅವರ ಜೊತೆಯಲ್ಲಿದೆ. ಯಾಕಂದ್ರೆ ಅವರು ನಮ್ಮ ಲೀಡರ್ಗಳಿದ್ದಾರೆ. ಆಮೇಲೆ ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧವೇ ಇಲ್ಲದ್ದು. ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಅವರು ಊರಿನಲ್ಲೇ ಇಲ್ಲ, ಅವರು ಗಂಗಾವತಿಯಲ್ಲಿದ್ದಾರೆ. ಶ್ರೀರಾಮುಲು ಅವರು ಗಲಭೆಯನ್ನು ನೋಡಿ ಹೊರಗಡೆ ಬಂದು ಕೇಳಿದವರು. ಗಲಭೆ ನಡೆದಿದ್ದು ಯಾಕೆ? ಭರತ್ ರೆಡ್ಡಿ ಅವರ ಫಾಲೋವರು. ಅವರು ಹೋಗಿ ಚೇರ್ ಹಾಕೊಂಡು ಕುತ್ಕೊಂಡು ಯಾರು ಬಿಜೆಪಿ ಅವರು ಬರ್ತಿರೋ ಬರ್ರಿ ಎಲ್ಲರನ್ನು ಮುಗಿಸ್ತೇವೆ ಅಂತೇಳಿ ಥ್ರೆಟನ್ ಮಾಡಿ ಕುಳಿತವರು. ಇದು ಬ್ಯಾನರ್ ಹಾಕಿದ ಮೇಲೆ ಅದು ಎಲ್ಲಿ ಹಾಕ್ಬೇಕು? ನೀವು ಬೀದಿಯಲ್ಲಿ ಹಾಕೊಳ್ಳಿ, ಯಾರು ಕೇಳ್ತಾರೆ? ಅವ್ರ ಮನೆ ಕಾಂಪೌಂಡ್ ಇದರಲ್ಲಿ ಹೋಗಿ ಹಾಕಿದ್ದೀರಿ ನೀವು ಅವ್ರ ಪ್ರಾಪರ್ಟಿಯಲ್ಲಿ. ಅದಾದ್ಮೇಲೆ ಯಾರು ಕೇಳಿದ ಮೇಲೆ ಪೊಲೀಸ್ನವರು ಅದನ್ನ ರಿಮೂವ್ ಮಾಡಿದ್ದಾರೆ. ಮಾಡಿದ ಮೇಲೆ ನೀವೇನ್ ಮಾಡಿರೋದು? ಇಷ್ಟೆಲ್ಲ ದುಂಡಾವರ್ತಿ ಮಾಡಿರೋದು. ಅಂದ್ಮೇಲೆ ನೀವೇ ಪೂರ್ವ ನಿಯೋಜಿತ ಇದನ್ನ ಹಾಕೊಂಡು ಸಾವಿರಾರು ಜನನ ನೀವು ಮೊದಲೇ ರೆಡಿ ಮಾಡ್ಕೊಂಡಿದ್ದೀರಿ. ಇವತ್ತೇನೋ ಮಾಡಿ ಮುಗಿಸ್ಬೇಕು ಅವ್ರನ್ನ ಅನ್ನೋದು ನಿಮ್ಮ ತೀರ್ಮಾನ ಇತ್ತು. ಪೊಲೀಸ್ನವ್ರ ಇಂಟರ್ವೆನ್ಷನ್ ನಿಂದ ಇದೆಲ್ಲ ತಪ್ಪಿದೆ. ಈಗ ಫೈರ್ ಮಾಡಿದವ್ರು ಯಾರು? ನೀವೇ. ಕಾಂಗ್ರೆಸ್ನವರೇ ಫೈರ್ ಮಾಡಿರೋದು. ಸತ್ತಿದ್ದು ಕಾಂಗ್ರೆಸ್ನವನೇ. ಅಂದ್ರೆ ಮಿಸ್ಫೈರ್ ಆಗಿ ನೀವೇ ಸಾಯಿಸಿ ಈಗ ಯಾರು ಫೈರ್ ಮಾಡ್ಲಿಲ್ವೋ ಅವರನ್ನ FIR ಅಲ್ಲಿ ಸೇರಿಸ್ತೀರಿ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಇದು ಸರ್ಕಾರವೇ ಟಾರ್ಗೆಟ್ ಮಾಡ್ತಾ ಇರೋದು ಅಂತಕ್ಕಂಥದ್ದು ಇದು ಸಾಬೀತಾಗುತ್ತೆ. ಸರ್, ಈ ಹಿಂದೆ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಕಾಂಗ್ರೆಸ್ ಅವರು ಮಾಡಿದ್ರು. ಇವತ್ತು ಕೂಡ ಬಳ್ಳಾರಿಯಲ್ಲಿ ಆ ಸಮಸ್ಯೆ ಆಗೋದಕ್ಕೆ ರಾಮುಲು ಮತ್ತೆ ರೆಡ್ಡಿ ಅವರೇ ಕಾರಣ ಅನ್ನುವಂತ ಒಂದು ಆರೋಪವನ್ನ ಅದೇ ಪುನರುಚ್ಚಾರ ಮಾಡುವಂತ ಒಂದು ಕೆಲಸ ಮಾಡಿದ್ದಾರೆ. ಜೊತೆಗೆ ರೆಡ್ಡಿ ಮತ್ತೆ ರಾಮುಲು ಅವರ ವಿರುದ್ಧವೇ FIR ಆಗ್ತಾ ಇದೆ. ಸುಳ್ಳಿಗೆ ಬೆಲೆ ಇಲ್ಲ. ಕಾಂಗ್ರೆಸ್ ಎಷ್ಟೇ ಸುಳ್ಳು ಹೇಳಿದ್ರು ಅದಕ್ಕೆ ಜನ ಒಪ್ಪೋದಿಲ್ಲ. ನೀವೇನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಅವತ್ತು ಹೇಳ್ಕೊಂಡಿದ್ರಿ, ಅದು ಏನಿತ್ತೋ ಜನರಿಗೆ ಗೊತ್ತು. ಇವತ್ತಾಗಿರೋದು ಆಗಿದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬೈ ಕಾಂಗ್ರೆಸ್ ಅಂತಂದ್ರೆ ನೀವು ಒಪ್ತೀರಾ? ಇದೆಲ್ಲವೂ ಮಾತುಗಳು ಸರಿಯಾದಲ್ಲ. ಇವತ್ತು ಅವ್ರಿಗೂ ಸಂಬಂಧವೇ ಇಲ್ಲದಿದ್ದವರಿಗೆ ನೀವು ಆ ರೀತಿ ಕಟ್ಟೋದು ಸರಿಯಲ್ಲ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಒಂದು ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆ ಮಾರುತಿ ಪಾವಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.